ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಬರೀ 2 ಕಪ್ ಅಕ್ಕಿ ಹಿಟ್ಟಿನಿಂದ ಒಂದು ಟೇಸ್ಟಿಯಾದ ಮಂಗಳೂರಿನ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಮಂಗಳೂರಲ್ಲಿ ಇದು ಅಕ್ಕಿಯನ್ನು ಕಡಿದು ಅರೆಪು ಪುಂಡಿ ಅಂತ ಮಾಡ್ತಾರೆ, ಅಥವಾ ಮಸಾಲೆ ಕಡುಬು ಅಂತ ಬೇಕಾದರೂ ಹೇಳ್ಬೋದು. ಮಾಡಲಿಕ್ಕೆ ತುಂಬ ಸುಲಭ. ಬರೀ 2 ಕಪ್ ಅಕ್ಕಿ ಹಿಟ್ಟಿಂದ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಬಾಣಲೆಯಲ್ಲಿ 4 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತೇನೆ. ಅದಕ್ಕೋಸ್ಕರ 4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ ನಾನು ಒಂದು 3/4 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೊಂದು 3/4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಈಗ ನೀರು ಚೆನ್ನಾಗಿ ಕಾಯಬೇಕು, ಕುದಿ ಬರಬೇಕು. ಆ ಸ್ಟೇಜಲ್ಲಿ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದೇ ಸಲ ಹಾಕಿದ ಕೂಡಲೇ ಸ್ವಲ್ಪ ಕಲಿಸ್ಕೊಳ್ತೇನೆ. ಮತ್ತು ಪುನಃ ಇನ್ನೊಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತೇನೆ. ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು, ಗಂಟಾಗಲಿಕ್ಕೆ ಬಿಡಬಾರ್ದು. ನೀರು ಚೆನ್ನಾಗಿ ಕುದೀತಾ ಇದ್ದರೆ ಮತ್ತು ಎಣ್ಣೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಇದು ತುಂಬ ಗಂಟಾಗೋದಿಲ್ಲ. ಒಂದು ವೇಳೆ ಗಂಟಾದಾಗೆ ಅನಿಸಿದರೂ ನಾವು ಕಲಿಸ್ಕೊಳ್ತಾ ಇದು ಸರಿಯಾಗುತ್ತೆ. ಈಗ ನಾನು ಇದನ್ನು ಚೆನ್ನಾಗಿ ನೋಡಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದು ಕುದೀತಾ ಗಂಟೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ. ಗಂಟಾಗೇನು ಉಳಿಯೋದಿಲ್ಲ. ಇದೇ ಥರ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಂಡು ತಳ ಬಿಡುವವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಅಂದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಬೇಕು, ಅಷ್ಟರವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಇದು ತಳ ಎಲ್ಲ ಬಿಡ್ತಾ ಉಂಟು. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಕೆಳಗಿಟ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಯಾಕೆಂದರೆ ಬಿಸಿ ನಾವು ಕೈ ಹಾಕಿದರೆ ಕೈ ಸುಟ್ಟೋಗ್ತದೆ. ಅದಕ್ಕೋಸ್ಕರ ತುಂಬ ತಣ್ಣಗಾಗೋದು ಬೇಡ, ಸ್ವಲ್ಪ ತಣ್ಣಗಾದರೆ ಸಾಕು. ಅಂದರೆ ನಾವು ಮುಟ್ಟುವ ಹದಕ್ಕಿದ್ದರೆ ಸಾಕು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ನೋಡಿ ಇಲ್ಲಿ ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡಿದ್ದೇನೆ, ತಣ್ಣೀರು. ಇದಕ್ಕೆ ಎಣ್ಣೆ ಏನು ಹಾಕ್ಕೊಳ್ಬೇಕಂತಿಲ್ಲ. ತಣ್ಣೀರಲ್ಲಿ ಸ್ವಲ್ಪ ಕೈಯನ್ನು ಈ ಥರ ಒರೆಸ್ಕೊಳ್ಳಿ. ಒರೆಸಿ ಆದಮೇಲೆ ಇಷ್ಟು ಹಿಟ್ಟನ್ನು ತಗೊಳ್ಳಿ. ನಾವೊಂದು ಕಡುಬು ಎಲ್ಲ ಮಾಡ್ತೀವಲ್ಲ, ಅಷ್ಟು ದೊಡ್ಡ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೊಡ್ಡ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ತಗೊಂಡು ಈ ಥರ ಚೆನ್ನಾಗಿ ಅದನ್ನು ಉಂಡೆ ಮಾಡ್ಕೊಳ್ಬೇಕು. ಅಂದರೆ ಸೀಳೆಲ್ಲ ಇರದ ಹಾಗೆ ಇದನ್ನು ಈ ಥರ ಕೈಯಲ್ಲೇ ಒಂದು ಸಲ ಸರಿಯಾಗಿ ತಿಕ್ಕಿಕೊಂಡು, ಆಮೇಲೆ ಈ ಥರ ಉದ್ದ ಶೇಪಲ್ಲಿ, ಸ್ವಲ್ಪ ಸಿಲಿಂಡ್ರಿಕಲ್ ಶೇಪಲ್ಲಿ ನಾವು ಈ ಥರ ನೋಡಿ ಈ ಥರ ಶೇಪ್ ಕೊಡಬೇಕು. ಅದಕ್ಕೆ ಈ ಥರ ತುಂಬ ತೆಳುವಾಗಿ ಸಣ್ಣದಾಗಿ ಮಾಡ್ಕೊಳ್ಬೇಡಿ, ಇಷ್ಟು ದಪ್ಪ ಇರಬೇಕದು. ಈ ಥರ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ. ಅದೇ ಥರ ಉಳಿದ ಹಿಟ್ಟುಗಳಿಂದ ಸಹ ನಾನು ಹಾಗೆ ಫಸ್ಟ್ ಕೈಗೆ ನೀರನ್ನು ಡಿಪ್ ಮಾಡಿಕೊಂಡು, ಆಮೇಲೆ ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡು ಕೈಯಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ಉದ್ದ ಶೇಪಲ್ಲಿ ಮಾಡ್ಕೊಳ್ಬೇಕು. ಇದು ಕೈಗೆಲ್ಲ ನೀರು ಹಾಕ್ಕೊಳ್ಳೋದ್ರಿಂದ ಕೈಗೆ ಇದೇನು ಅಂಟ್ಕೊಳ್ಳೋದಿಲ್ಲ, ಎಲ್ಲ ನೀಟಾಗಿ ಬರ್ತದೆ, ಕ್ಲೀನಾಗಿ. ಈ ಥರ ನಾನು ಇದನ್ನು ಈ ಥರ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ. ಈಗ ಇದೇ ಥರ ಎಲ್ಲ ಹಿಟ್ಟುಗಳಿಂದ ನಾನು ಈ ಥರ ಉಂಡೆಗಳನ್ನು ಮಾಡ್ಕೊಂಡಿದ್ದೇನೆ. ನೋಡಿದು ಸ್ವಲ್ಪ ಕೂಡ ಕೈಗೆ ಅಂಟುತ್ತಾ ಇಲ್ಲ, ಕ್ಲೀನಾಗಿ ಉಂಟು ನೋಡಿ, ಚೂರು ಕೂಡ ಕೈಗೆ ಅಂಟುತ್ತಾ ಇಲ್ಲ ನಮಗೆ. ಈಗ ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಬಾಣಲೆಯಲ್ಲಿ ಒಂದು 2 ಕಪ್ನಷ್ಟು ನೀರು ಹಾಕ್ಕೊಂಡು ಈ ಥರ ನಾನು ಸ್ಟೀಮರನ್ನು ಇಟ್ಕೊಂಡಿದ್ದೇನೆ. ಈಗ ನೋಡಿ, ಚೆನ್ನಾಗಿ ನೀರು ಕುದ್ದು ಹಬೆ ಹೋಗ್ತಾ ಉಂಟು. ಈ ಸ್ಟೇಜಲ್ಲಿ ನಾವು ಈ ಮಾಡಿಕೊಂಡ ಉದ್ದ ಕಡುಬುಗಳನ್ನು ಇದನ್ನು ಇಟ್ಕೊಳ್ಬೇಕು. ಈ ಥರ ನಾನು ಇಟ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಈ ಅಡಿಗೆ ಏನು ಪಾತ್ರೆ ಇಟ್ಟಿದ್ದೇವೆ ನಾವು ಸ್ಟೀಮರ್ ಥರ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಇಟ್ಕೊಳ್ಬೋದು. ಇದರಿಂದ ಅದು ಅಂಟ್ಕೊಳ್ಳೋದಿಲ್ಲ ಕಡುಬುಗಳೆಲ್ಲ. ಎಣ್ಣೆ ಸವರಿ ಈ ಥರ ಇಟ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಇದನ್ನೊಂದು 25ರಿಂದ 30 ನಿಮಿಷ ನಾವು ಸ್ಟೀಮ್ ಮಾಡ್ಕೊಳ್ಬೇಕು, ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಮುಚ್ಚಳ ಮುಚ್ಚಿ ಒಂದು 25 ಅಥವಾ 30 ನಿಮಿಷ ಇದನ್ನು ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕು. ಅದು ಬೇಯುವಷ್ಟೊತ್ತು ನಾವು ಬೇರೆ ಮಸಾಲವನ್ನು ರೆಡಿ ಮಾಡುವ. ಇಲ್ಲಿ ನಾನು ಒಂದು ಸಣ್ಣ ಬಾಣಲೆಯಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಾದರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಳ್ತೇನೆ. ಆದರೆ ಇದಕ್ಕೆ ನಾನು ಒಂದು 2 ಉದ್ದ ಮೆಣಸು ಮತ್ತು 2 ಗಿಡ್ಡ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಅಂದರೆ 2 ಖಾರ ಇಲ್ಲದ ಮೆಣಸು ಮತ್ತು 2 ಖಾರ ಇರುವ ಮೆಣಸು
ಒಂದು ಮೆಣಸು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಆಗ್ಬೋದು ಅಂತ ಅನಿಸೋದು, ಅದಕ್ಕೋಸ್ಕರ ಖಾರ ಇರುವ ಮೆಣಸು ಅಷ್ಟೇ 2 ಹಾಕ್ಕೊಂಡಿದ್ದೇನೆ. ಇದಕ್ಕೆ 2 ಸ್ಪೂನ್ ಕೊತ್ತಂಬರಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಎಲ್ಲ ಮಸಾಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿಕ್ಕೆ, ಜಾಸ್ತಿ ಹಾಕ್ಕೊಳ್ಳಿಕ್ಕಿಲ್ಲ, ಇಷ್ಟೇ ಹಾಕ್ಕೊಳ್ಳಿಕ್ಕೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸೆಲ್ಲ ಕ್ರಿಸ್ಪಿ ಆಗಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಒಳ್ಳೆ ಘಮ ಬರುವಾಗ ಇದನ್ನು ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇಲ್ಲಿ ನಾನು 2 ಕಪ್ನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಅಥವಾ ಒಂದು ಗಡಿಯಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ದೊಡ್ಡ ತೆಂಗಿನಕಾಯಿ ಆದರೆ 1 ಗಡಿ ಸಾಕು, ಸಣ್ಣ ತೆಂಗಿನಕಾಯಿ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ನಾವು ಇದನ್ನು ಹುರಿದಿಟ್ಕೊಂಡ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ತೇನೆ. ಇದು ಫುಲ್ ನೈಸಾಗಿ ಗ್ರೈಂಡ್ ಮಾಡಬೇಕಂತ ಇಲ್ಲ, ಸ್ವಲ್ಪ ತರಿಯಾಗಿದ್ದರೂ ಸಾಕು. ಈಗ ಇದಕ್ಕೆ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ಹುಳಿಯೆಲ್ಲ ಏನು ಹಾಕ್ಕೊಳ್ಳಿಕ್ಕಿಲ್ಲ, ಇಷ್ಟೇ ತೆಂಗಿನಕಾಯಿ ಮತ್ತು ಸ್ವಲ್ಪ ಮಸಾಲೆಗಳು ಮತ್ತು ಒಂದು ಅರ್ಧ ಸ್ಪೂನ್ ಹಳದಿ ಪೌಡರ್ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಈಗ ಇದು ರೆಡಿಯಾಗಿದೆ ನೋಡಿ, ಇಷ್ಟು ನೈಸಾಗಿ ನಾನು ರುಬ್ಬಿಕೊಂಡಿದ್ದೇನೆ. ಇಷ್ಟ ಆದರೆ ಸಾಕು. ಈಗ ಇದನ್ನು ಬದಿಗಿಟ್ಕೊಳ್ತೇನೆ. ಈಗ ನಾವು ಇಲ್ಲಿ ಒಂದು 30 ನಿಮಿಷ ಆಗಿದೆ. ನಾನಿದು ಬೆಂದಿದೆ ಅಂತ ಒಮ್ಮೆ ಚೆಕ್ ಮಾಡಿದೆ, ಕರೆಕ್ಟಾಗಿ ಬೆಂದಿದೆ. ಅದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗುವ ಮೊದಲು ಅದನ್ನು ತೆಗಿಲಿಕ್ಕೆ ಹೋದರೆ ನಮಗೆ ಕೈಗೆ ಅಂಟಿದಾಗೆ ಅನಿಸ್ತದೆ. ಅದಕ್ಕೆ ಸ್ವಲ್ಪ ನೀರೆಲ್ಲ ಅಂಟ್ಕೊಳ್ಳೋದೆಲ್ಲ ಕಡಿಮೆ ಆಗಬೇಕಂದ್ರೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅಷ್ಟೊತ್ತು ನಾವಿಲ್ಲಿ ಒಂದೊಂದು ಬಾಣಲೆಯಲ್ಲಿ ರುಬ್ಬಿಕೊಂಡ ಮಸಾಲವನ್ನು ಹಾಕ್ಕೊಂಡು ಅದಕ್ಕೆ ಕರೆಕ್ಟಾಗಿ ಒಂದು 2-3 ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು. ಅಂದರೆ ಇದು ಸ್ವಲ್ಪ ನೀರಾಗಿ ಇರಬೇಕು, ತುಂಬ ಗಟ್ಟಿಯಾಗಿ ನಾವು ಮಾಡ್ಕೊಳ್ಬಾರ್ದು. ನೋಡಿ, ಇಷ್ಟು ನೀರಾಗಿರಬೇಕು. ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮತ್ತೆ ನಾವು ಅದು ಕಡುಬನ್ನು ಹಾಕ್ಕೊಳ್ಳುವಾಗ ಅದು ತುಂಬ ಇನ್ನೂ ಗಟ್ಟಿಯಾಗ್ತದೆ, ನೀರೆಲ್ಲ ಎಳ್ಕೊಂಡು. ಅದಕ್ಕೋಸ್ಕರ ಇಷ್ಟು ನೀರಾಗಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು 2 ಸಣ್ಣಗೆ ಹೆಚ್ಚಿಟ್ಕೊಂಡ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀರುಳ್ಳಿಯನ್ನು ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ. ನೀರುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೊಳ್ತೀರಿ ಈ ಗ್ರೇವಿಗೆ ಅಷ್ಟೇ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು. ಈಗ ಇದು ನೀರುಳ್ಳಿ ಎಲ್ಲ ಬೇಯುವ ತನಕ ಚೆನ್ನಾಗಿ ಕುದಿಲಿ. ಮಸಾಲೆಗೆ ನೀರುಳ್ಳಿ ಫ್ಲೇವರ್ ಬಂದಮೇಲೆ ತುಂಬ ಟೇಸ್ಟಿಯಾಗಿ ಆಗ್ತದೆ ಇದು ಚೆನ್ನಾಗಿ ಕುದಿಲಿ. ಅಷ್ಟೊತ್ತು ನಾವು ಕಡುಬನ್ನು ನೋಡ್ಕೊಳ್ಳುವ. ಕಡುಬೀಗ ಚೆನ್ನಾಗಿ ತಣ್ಣಗೆ ಆಗಿದೆ. ನಾವಿದು ಎಲ್ಲ ರೆಡಿ ಮಾಡೋ ತನಕ ಅದು ಓಪನ್ ಇಟ್ಟಿದ್ದೆಲ್ಲ ಇದು ಕರೆಕ್ಟಾಗಿ ತಣ್ಣಗಾಗಿದೆ, ಕೈಗೆ ಕೂಡ ಅಂಟ್ತಾ ಇಲ್ಲ. ನೋಡಿ, ಕರೆಕ್ಟಾಗಿ ಡ್ರೈ ಆಗಿದೆ. ಈಗ ಒಂದೊಂದೇ ನೋಡಿ ಕರೆಕ್ಟಾಗಿ ಕುಕ್ಕು ಕೂಡ ಆಗಿದೆ. ನೀವು ಈ ಥರ ಒಂದು ಸ್ಪೂನ್ ಅಥವಾ ಚೂರಿಯಿಂದ ಈ ಥರ ಚಾಕುನಿಂದ ಚುಚ್ಚಿ ನೋಡಿದರೆ ಅದಕ್ಕೆ ಅಂಟ್ಲಿಲ್ಲ ಅಂದರೆ ಅದು ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಕಟ್ ಮಾಡುವಾಗ ಏನಾದರೂ ಅಂಟ್ಕೊಳ್ತಾ ಅಂದರೆ ಚಾಕುಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕಟ್ ಮಾಡ್ಕೊಳ್ಬೋದು. ಈ ಥರ ಎಲ್ಲವನ್ನು ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ತುಂಬ ತೆಳು ಕಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇಷ್ಟು ನಾನು ಇಲ್ಲಿ ಮಾಡ್ಕೊಂಡಿದ್ದೇನಲ್ಲ ಅಷ್ಟು ದೊಡ್ಡದು ಮಾಡಿದರೆ ಸಾಕಾಗ್ತದೆ. ಅದೇ ಸ್ಟೇಜಲ್ಲಿ ಈಗ ನೋಡಿ ಕರೆಕ್ಟಾಗಿದು ಕುದೀತಾ ಉಂಟು, ನೀರುಳ್ಳಿ ಎಲ್ಲ ಬೆಂದಿದೆ, ಒಳ್ಳೆ ಘಮ ಬರ್ತಾ ಉಂಟು. ಈ ಸ್ಟೇಜಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಮಸಾಲೆಗೆ. ಇದನ್ನೆಲ್ಲ ನಾವು ಈ ಮಾಡಿಟ್ಟುಕೊಂಡ ಕಡುಬುಗಳನ್ನೆಲ್ಲ ಮಸಾಲೆಗೆ ಹಾಕ್ಕೊಳ್ಬೇಕು. ಉಪ್ಪೆಲ್ಲ ಮೊದಲೇ ಹಾಕಿದ್ದೇವೆ. ಈ ಥರ ಎಲ್ಲ ಮಸಾಲೆಗೆ ಹಾಕ್ಕೊಂಡು ಒಟ್ಟೊಟ್ಟಿಗೆ ಬೇಕಾದರೆ ಹಾಕ್ಕೊಳ್ಬೋದು, ಇದೇನು ಅಂಟ್ಕೊಳ್ಳೋದಿಲ್ಲ. ಮಸಾಲೆಗೆ ಹಾಕಿದ ಮೇಲೆ ಸಪ್ರೇಟಾಗಿ ಉದುರುದ್ರಾಗಿ ಬರ್ತದೆ, ಅದು ಏನು ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಎಲ್ಲ ಕಡುಬುಗಳನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿಲ್ಲ, ತುಂಬ ಒಟ್ರಾಸಿ ಮಿಕ್ಸ್ ಮಾಡಬಾರ್ದು. ಈ ಥರ ಸ್ವಲ್ಪ ಹೀಗೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅದೇ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಹಾಕಿದ ಕೂಡಲೇ ಫುಲ್ಲು ಮಿಕ್ಸ್ ಮಾಡಿದರೆ ಎಲ್ಲ ಕಲಡಿಯೋದಾಗಿ ಅಂದರೆ ಕಟ್ ಆಗ್ಬೋದು ಕಡುಬುಗಳೆಲ್ಲ. ಅಂದರೆ ನಾವು ರೌಂಡಾಗಿ ಕಟ್ ಮಾಡಿ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಈ ಥರ ಮೇಲಿಂದ ಕೆಳಗೆ ಮಾಡಿಕೊಂಡು ಮಸಾಲೆ ಎಲ್ಲ ಈ ಕಡುಬುಗಳಿಗೆ ಅಂಟ್ಕೊಳ್ಳುವಾಗೆ ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡಿ
ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಇಲ್ಲಿ ಮಸಾಲೆ ಕೂಡ ಮೊದಲೇ ಕುದ್ದಿದೆ ಮತ್ತು ಕಡುಬು ಬೆಂದಿದೆ. ಅದಕ್ಕೋಸ್ಕರ ಇದನ್ನೊಂದು 5 ನಿಮಿಷ ಅಂದರೆ ಕಡುಬು ಮಸಾಲೆನೆಲ್ಲ ಎಳೆಯುವ ತನಕ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದು ಕುದಿಯುವಷ್ಟೊತ್ತು ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ನಾನು 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ರಿಫೈನ್ಡ್ ಆಯಿಲ್ ಹಾಕ್ಕೊಳ್ಬೋದು, ತೆಂಗಿನ ಎಣ್ಣೆ ಹಾಕ್ಕೊಳ್ಬೋದು ಅಥವಾ ತುಪ್ಪ ಹಾಕ್ಕೊಳ್ಬೋದು, ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೇನೆ ಮತ್ತು 1 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯಲ್ಲಿ ಹಾಕೋದ್ರಿಂದ ಇದಕ್ಕೆ ಈ ತಿಂಡಿಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಘಮ ಬರುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಇದು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಸಲ ಇದಕ್ಕೆ ನಾವು ಬೇರೆ ಐಟಮನ್ನು ನೀರುಳ್ಳಿ ಎಲ್ಲ ಹಾಕ್ಕೊಳ್ಳಿಕ್ಕಿಲ್ಲ. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಕಡಲೆಬೇಳೆ ಹಾಕಿದ ಕೂಡಲೇ ನೀರುಳ್ಳಿ ಎಲ್ಲ ಹಾಕಿದೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಯದೆ ಗಟ್ಟಿಯಾಗಿರ್ತದೆ. ಅದಕ್ಕೋಸ್ಕರ ಕರೆಕ್ಟಾಗಿ ಕಡಲೆಬೇಳೆ ಕ್ರಿಸ್ಪಿ ಆದಮೇಲೆ ಅಂದರೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟುವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ ಮತ್ತು ಒಳ್ಳೆ ಘಮ ಬರ್ತಾ ಉಂಟು. ಈ ಥರ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಆ ಕಡೆಯಿಂದ ನಮ್ಮ ಮಸಾಲ ಕಡುಬು ಕೂಡ ರೆಡಿಯಾಗಿದೆ, ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾನು 4ರಿಂದ 5 ಸಣ್ಣಗೆ ಹೆಚ್ಚಿಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವು ಕೈ ಆಡಿಸ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ನೀವು ಒಂದು ಅರ್ಧ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೇಕು. ಹೆಚ್ಚಿಕೊಳ್ಳುವಾಗ ಎಲ್ಲ ಒಂದೇ ಶೇಪಲ್ಲಿ ಇರಬೇಕು, ಆಗ ಅದು ಒಂದೇ ಥರ ಕುಕ್ ಆಗ್ತದೆ ಒಗ್ಗರಣೆಗೆ. ಈಗ ನೀರುಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಒಂದು 10ರಿಂದ 12 ಎಸಳು ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಫ್ರೆಶ್ ಕರಿಬೇವಿನ ಸೊಪ್ಪಲ್ಲೂ ಸಹ ಹಾಗೆ ಒಳ್ಳೆ ಘಮ ಬರ್ತದೆ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಳ್ಳೆ ಘಮ ಬರೋವರೆಗೆ ನಾವು ಇದನ್ನು ಹುರ್ಕೊಳ್ಬೇಕು. ಅಲ್ಲಿ ನೀರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು, ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು. ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಹುರ್ಕೊಳ್ಬೇಕು. ಈಗ ನೋಡಿ, ಇದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ನೀರುಳ್ಳಿ ಕಲರು ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ, ಬೆಳ್ಳುಳ್ಳಿನೂ ಬ್ರೌನ್ ಆಗಿದೆ ಮತ್ತು ನಮ್ಮ ಕಡಲೆಬೇಳೆ ಉದ್ದಿನಬೇಳೆಲ್ಲ ಅದೆಲ್ಲವೂ ಚೆನ್ನಾಗಿ ಇದು ಕಲರ್ ಬಂದಿದೆ. ಇಷ್ಟ ಆದರೆ ಸಾಕು. ಈಗ ಇದನ್ನು ನಾನು ಮಾಡಿಟ್ಟುಕೊಂಡ ಒಗ್ಗರಣೆಯನ್ನು ನಮ್ಮ ಮಸಾಲೆ ಕಡುಬಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಕಿದ ಕೂಡಲೇ ಸ್ವಲ್ಪ ಮುಚ್ಚಿಟ್ರೆ ಫ್ಲೇವರ್ ಚೆನ್ನಾಗಿ ಎಲ್ಲದಕ್ಕೆ ಬರ್ತದೆ. ನಾನಿಲ್ಲಿ ಈ ಥರ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡ್ತೇನೆ. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೇನೆ. ಮಸಾಲೆ ನಾವು ಹಾಕಿದ ಒಗ್ಗರಣೆ ಇದಕ್ಕೆಲ್ಲ ಹಿಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದರೆ ಒಗ್ಗರಣೆ ಹಾಕಿದ ಕೂಡಲೇ ಒಂದು ಸಲ ಈ ಥರ ಮುಚ್ಚಿಟ್ರೆ ಒಗ್ಗರಣೆ ಫ್ಲೇವರ್ ಎಲ್ಲ ನಮ್ಮ ಮಸಾಲೆಗೆಲ್ಲ ಹಿಡ್ಕೊಳ್ಳುತ್ತೆ. ಅದಾದಮೇಲೆ ನಾವು ಕಲಿಸ್ಕೊಳ್ಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಎಳ್ಕೊಂಡಿದೆ. ನಾವು ನೀರಾಗಿ ಮಾಡಿದ್ವಲ್ಲ ಗ್ರೇವಿ, ಅದೀಗ ಚೆನ್ನಾಗಿ ಅಕ್ಕಿ ಹಿಟ್ಟಿನ ಏನು ಕಡುಬು ಉಂಟು ಅದೆಲ್ಲ ಹೀರ್ಕೊಂಡು ಅದಕ್ಕೂ ಒಳ್ಳೆ ಟೇಸ್ಟ್ ಬಂದಿದೆ. ಮತ್ತು ಇದು ತಿಂಡಿನೂ ಹಾಗೆ ಗಟ್ಟಿಯಾಗಿದೆ, ನೀರಾಗಿ ಏನಿಲ್ಲ. ಒಂದು ಸಲ ತಿಂದರೆ ಮತ್ತೆ ತಿಂತೀರಿ, ಅಷ್ಟು ಟೇಸ್ಟಿಯಾಗಿರ್ತದೆ. ಮಕ್ಕಳು ಏನಾದರೂ ತಿನ್ನೋದಿಲ್ಲ ಅಂದರೆ ಕೊರಿಯನ್ ರೈಸ್ ಬಾಲ್ ಅಂತ ಹೇಳಿ, ರೈಸ್ ಕೇಕ್ ಅಂತ ಹೇಳಿ ತಿನ್ನಿಸ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ, ಮಾಡಲಿಕ್ಕೂ ತುಂಬ ಸುಲಭ. ಕಷ್ಟ ಅನಿಸಿದರೆ ಸಂಡೇಸ್ ಎಲ್ಲ ಮಾಡ್ಬೋದು ಇದನ್ನು. ಸಂಡೇ ನಿಮಗೆ ಫ್ರೀ ಆಗಿರುವಾಗ ಇದನ್ನು ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್